ನನ್ನ ಸೂರ್ಯ ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಸಲ್ಲ. ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರ ಸವಿ ನೆನಪಲ್ಲಿ ಈ ಕವನ ಬರಿತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ, ಈ ಸುಮತಿ ಬಾಳಲ್ಲಿ ಬೆಳಕು ತುಂಬಿದ ನನ್ನೊಲವಿನ ಸೂರ್ಯ ವಿರಚಮನ ಈ ನನ್ನ ಪುಟ್ಟ ಹೃದಯದಲ್ಲಿ. ಇಂತಿ ನಿಮ್ಮ ಬರುವಿಕೆಯನ್ನೇ ಎದುರು ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮಪತ್ನಿ ಸುಮತಿ. ಕಲ್ಲು ಸಕ್ಕರೆಯಂತೆ, ಬೆಲ್ಲ ಬೆಣಸಿಯಂತೆ, ಮಾವು ಮಲ್ಲಿಗೆಯಂತೆ, ಹಾಲು ಜೇನಿನಂತೆ ನನ್ನ ಬಾಳಲ್ಲಿ ಹರಿಸಿದೆ ಸಂತೋಷದ ಮಣಲು. ಈ ಕ್ಷಣದಲ್ಲಿ ಬಂದೆ ನಿನ್ನೆದುರಲ್ಲಿ ನಾನು. ಸೂರಿ, ಯಾವಾಗ ಬಂದ್ರಿ? ಎಲ್ಲಿದ್ರಿ ಇಷ್ಟೊತ್ತನ? ಇವಾಗ ತಾನೇ ಬಂದೆ. ಕಣ್ಣಿಗೆ ಹಬ್ಬ ಉಂಟು ಮಾಡೋ ಬಣ್ಣ ಬಣ್ಣ ಸೀರೆಯನ್ನು ಉಟ್ಕೊಂಡು ಸುಮಧುರವಾದ ಕಂಠದಿಂದ ಕವನವನ್ನು ವಾಚಿಸ್ತಾ ಇದ್ದೀಯಲ್ಲ. ಈ ಕವನನ ನನ್ನ ಹೃದಯ ತುಂಬಿ ಇಲ್ಲೇ ಮರಿಗೆ ನಿಂತು ಕೇಳ್ತಾ ಇದ್ದೆ. ಮತ್ತೆ ನಮ್ಮವರು ಕವಯತ್ರಿ ಆಗ್ತಿದ್ದೀರ ಅಂದಂಗಾಯ್ತು. ಇದಕ್ಕೆಲ್ಲ ನೀವೆಲ್ವೇ ಕಾರಣ? ಅಲ್ಲ, ನಾನು ಹೇಗೆ ಕಾರಣ ಆಗ್ತೀನಿ? ಹೇಗೆ ಅಂತ ಕೇಳ್ತಾ ಇದ್ರಲ್ಲ. ನೀವು ನನಗಾಗಿ ಬರೆಯುತ್ತಿದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ. ಹಾಗಾದ್ರೆ ಆ ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳೀತಿದ್ದೆ. ಹಾಗಾದ್ರೆ ಈ ನಿನ್ನ ತುಟಿಯಿಂದ ಸಿಹಿ ಜನನ್ ಸ್ವಲ್ಪ ಹಂಚಿ ಕೊಡ್ತೀಯಾ? ಏನ್ರಿ ನೀವು, ಅದು ಇಲ್ಲಿ ಇಷ್ಟೊತ್ತಲ್ಲಿ? ಏನಾಗಿದೆ ಇಲ್ಲಿ? ನಮ್ಮ ಮಣಿ ಅಂದ ಮೇಲೆ ಪ್ರಶಾಂತವಾದ ಸ್ಥಳ. ಮಣಿ ಮುಂದೆ ಹಕ್ಕಿಗಳ ಚಿಲಿಪಿಲಿ ಕಲರವ, ಚಿಗುರಿನಿಂದ ಮಾಮರದ ಕೋಯಿಲಿನ ಧ್ವನಿ ಇಂಪಾಗಿ ತೇಲಿ ತೇಲಿ ಬರ್ತಾ ಇದೆ. ಸುಮತಿ, ನಮ್ಮಿಬ್ಬರ ಪ್ರಣಯಕ್ಕೆ ಇದೇ ಪ್ರಶಾಂತವಾದ ಸ್ಥಳ ಅಲ್ವೇ? ನಿಮ್ ಮಾತು ಕೇಳ್ತಾ ಇದ್ರೆ. जय हिंद मेजर सूर्या। ಜೈ ಹಿಂದ್ ಸರ್. मेजर सूर्या, पाकिस्तानी सेना सीमा पर आक्रमण कर रही है। युद्ध की आशंका है, आपको तुरंत निकल जाना चाहिए और ड्यूटी पर रिपोर्ट करना चाहिए। You have been made the commander of this army mission. You should go immediately. जय हिंद। ಜೈ ಹಿಂದ್. ಸುಮತಿ, ಯಾಕೆ ಕಣ್ಣಲ್ಲೀರು? ಎಲ್ಲ ಕೇಳಿಸ್ಕೊಂಡೆಯಾ? ಏನ್ರಿ ಇದು ದುರ್ದೈವ? ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ಬೇಕು ಅಂತ ರಜೆ ಹಾಕಿ ಬಂದಾಗ್ಲೆಲ್ಲ ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಇರುತ್ತಲ್ಲ. ನಿಮ್ಮ ಜೊತೆ ಸಂತೋಷವಾಗಿರೋದು ನನ್ನ ಹಣೆಯಲ್ಲಿ ಬರ್ದೇ ಇಲ್ವಾ? ದುರ್ದೈವ ಅಲ್ಲ ಕಣೆ, ಇದು ಸುದೈವ. ಯಾಕಂದ್ರೆ ಎಲ್ಲರ ಬಾಳಿನಲ್ಲಿ ಇಂಥ ಅವಕಾಶ ಒದಗಿ ಬರುವುದಿಲ್ಲ. ಆರ್ಮಿಯಲ್ಲಿ ನನ್ನ ಹೈಯರ್ ಆಫೀಸರು ಈ ನನ್ನ ಗಂಡನ ಪರಾಕ್ರಮದಲ್ಲಿ ವಿಶ್ವಾಸ ಇಟ್ಟು ಮಿಷನರಿಗೆ ನನ್ನನ್ನು ಚೀಫ್ ಕಮಾಂಡರ್ ಆಗಿ ಮಾಡಿದ್ದಾರೆ. ಚಿನ್ನ, ಯುದ್ಧ ಸಾರಿದರ ಮೇಲೆ ನಾನು ಹೋಗಲೇಬೇಕು. ಯಾಕಂದ್ರೆ ಪದೇ ಪದೇ ನಮ್ಮ ದೇಶದ ಮೇಲೆ ಬಂಡೆತ್ತು ಬರುವ ಪಾಕಿಸ್ತಾನಿಗಳನ್ನ ಮಟ್ಟ ಹಾಕಲೇಬೇಕು. ಸಂತೋಷ ಕಳಿಸ್ಕೊಡ್ತೀಯ? ಆ ದುಷ್ಟ ಪಾಕಿಸ್ತಾನಿಗಳು ಪದೇ ಪದೇ ನಮ್ಮ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ ಅಂದ್ರೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರ. ಅವರೇನೇ ಸಿದ್ಧತೆ ಮಾಡಿಕೊಂಡು ಬಂದಿರಲಿ, ಅವರೇನ ಮಂತ್ರ ಕುತಂತ್ರ ಮಾಡಲಿ, ದುಷ್ಟ ಪಾಕಿಸ್ತಾನಿಗಳನ್ನು ಮಟ್ಟ ಹಾಕಿ ಭಾರತ ಧ್ವಜವನ್ನು ಎತ್ತಿಡ್ತೀನಿ. ಸಂತೋಷ ಕಳಿಸ್ಕೊಡು. ಈ ಸಲ ಹೋಗುತ್ತಿರುವುದು ಈ ಶಿರೋಳ ಮಣ್ಣಿನಲ್ಲಿ ಹುಟ್ಟಿದ ಹುಲಿ. ಸಂತೋಷ ಕಳಿಸ್ಕೊಡ್ತೀಯಾ? ಸುಮತಿ, ಇದು ನಿರ್ಣಾಯಕ ಯುದ್ಧ. ಆ ಭೂಗತ ಪಾತಕಿಗಳನ್ನು ಮಟ್ಟ ಹಾಕಿ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿಡಿತೀನಿ. ಒಂದು ವೇಳೆ ಯುದ್ಧದಲ್ಲಿ ಸತ್ತು ಹುತಾತ್ಮನಾದರೆ ಈ ನನ್ನ ಪಾರ್ಥಿವ ಶರೀರದ ಮೇಲೆ ಭಾರತ ಧ್ವಜವನ್ನು ಹೊತ್ತು ತರ್ತೀನಿ. ಒಂದು ಮಾತಂದ್ರು ಸತ್ಯ, ಈ ಪುಣ್ಯ ಭೂಮಿ ಮಣ್ಣಿಗೆ, ಈ ಶಿರೋಳ ಗ್ರಾಮಕ್ಕೆ ತ್ರಿವರ್ಣ ಧ್ವಜ ಅಂತ ಬರೋದು ಸತ್ಯ 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 ಸತ್ಯ. ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ. ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ, ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ, ಮಡಿದ ಹುತಾತ್ಮರ ಹೃದಯದ ಹೆಣೆದ ಧ್ವಜವೇ ಜೈ ಹಿಂದ್.
ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ ನಾ